ते श्रियः पतिं बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः नित्यं मद्गुणदोषचिन्तनविधौ नूनं मनां माकृताः अत्याभिज्ञगुरो त्वदङ्घ्रियुगलं हित्वा न मे सद्गतिः. ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿರತಕ್ಕ ಮಹಾನುಭಾವರಾಗಿರತಕ್ಕ ಶ್ರೀಮತ್ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಕೇವಲ ಒಂದು 27ನೇ ವರ್ಷಕ್ಕೆ ಅವರಿಗೆ ಆಶ್ರಮ, ಮುಂದೆ 3 ವರ್ಷ ಇದ್ದರು ಅವರು. ಅಂಥ ಸಂದರ್ಭದಲ್ಲಿ ಅವರು 60 ವರ್ಷದ ಶಾಂತಿಯನ್ನು ಮಾಡತಕ್ಕದ್ದು ಶಿಷ್ಯನ ಕರ್ತವ್ಯ, ನಾವು ಮಾಡಬೇಕಾಗಿತ್ತು. ಆದರೆ ಆ ಭಾಗ್ಯ ನಮಗೆ ದೊರೆಯಲಿಲ್ಲ. ಅವರು ಕೇವಲ 3 ವರ್ಷದಲ್ಲೇ ಯಾತ್ರಾ ಮಾಡಿದರು. ಆದ್ದರಿಂದ ಆತ್ಮಾವೈ ಪುತ್ರನಾಮಾಸಿ ಅಂತಿದ್ದರಿಂದ ಅವರ ಒಂದು ಅಂಶ, ಅವರ ಒಂದು ಅನುಗ್ರಹ ಅವರ ಮಕ್ಕಳಲ್ಲಿ ಇರುತ್ತದೆ. ಆದ್ದರಿಂದ ಅವರದ ಮಾಡಲಿಕ್ಕಾಗಿಲ್ಲ, ಇವರದಾದರೂ ಮಾಡಬೇಕು ಎಂಬ ಉದ್ದೇಶದಿಂದ ಇಷ್ಟು ವೈಭವದಿಂದ ಅವರ ಒಂದು ಉತ್ಸವವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ಗುರುಗಳ ಒಂದು ಕೃತಜ್ಞತೆ, ನಮ್ಮ ಸ್ವರೂಪೋದ್ಧಾರ ಮಾಡಿರತಕ್ಕಂಥ ಏನೋ ಎಲ್ಲೋ ಇರತಕ್ಕಂಥ ಮನುಷ್ಯನ ತಂದು ಇಂಥ ಒಂದು ಪೀಠದಲ್ಲಿ ಕುರಿಸಿ 50 ವರ್ಷ ಪರಮ ರಾಮದೇವನ ಪೂಜೆಯನ್ನು ಮಾಡತಕ್ಕಂಥ ಯೋಗ್ಯತೆಯನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರು ಮಾಡಿರತಕ್ಕ ಉಪಕಾರವನ್ನು ನಾವು ಜನ್ಮಜನ್ಮಾಂತರದಲ್ಲಿಯೂ ಕೂಡ ತೀರಿಸಲಿಕ್ಕೆ ಶಕ್ಕಿಲ್ಲ. ಯಾಕೆ ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ ತನ್ನ ಅನ್ಯಥಾ ಭವೇತಂತ. ಯಾವುದೇ ಆಗಲಿ ಗುರುಗಳು ಅನುಗ್ರಹಪೂರ್ವಕವಾಗಿ ಕೊಟ್ಟರೆ ಮಾತ್ರ ಅದು ಫಲಕಾರಿಯಾಗತ್ತೆ ವಿನಃ ಆ ಗುರುಗಳನ್ನು ಹೆದರಿಸಿ ಬೆದರಿಸಿ ಅವರಿಂದ ವಿದ್ಯೆಯನ್ನಾಗಲಿ ಪೀಠವನ್ನಾಗಲಿ ತೆಗೆದುಕೊಂಡರೆ ಸರ್ವಥಾ ಅವರು ಒಂದು ದಿವಸವಾದರೂ ಕೂಡ ಮಾಡಲಿಕ್ಕೆ ಶಕ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲೋ ಇರತಕ್ಕಂಥ ನಾನು ಸಾಮಾನ್ಯ ಮನುಷ್ಯ, ಆ ಕಾಲಕ್ಕೆ ಮಹಾಪಂಡಿತರು ಇವರು. ನಮ್ಮ ಕಾಲಕ್ಕೆ ಜಗತ್ತಿನಾಗಿರ್ತಕ್ಕ ಪಂಡಿತರು ಎಲ್ಲರೂ ಅಲ್ಲಿ ಉಪಸ್ಥಿತರಾಗಿದ್ದರು ರಾಣೆಬೆನ್ನೂರೊಳಗೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಂದರ್ಭ, ಅವರ ಆಶ್ರಮ ಕೊಡಬೇಕು ಅಂತೇನೋ ನಮಗೆ ಯಾರಿಗೂ ಅವ್ರು ಹೇಳಿಲ್ಲ. ಯಾರು ಕೇಳಿದರೂ ಏನು ಆಶ್ರಮ ವಿಷಯ ಬಂತು ಅಂದರೆ ಮುಸುಗು ಹಾಕಿಬಿಡ್ತಿದ್ದೆ ಹೊರತಾಗಿ ಇಂಥವ್ರಿಗೆ ಯಾರಿಗೂ ಹೇಳ್ತಾ ಇರಲಿಲ್ಲ. ಸಾಕ್ಷಾತ್ ಅವ್ರ ತಂದೆಗಳಿಗೂ ಕೂಡ ಈ ವಿಷಯವನ್ನು ಹೇಳಿಲ್ಲ ಅವರು. ಹೀಗೇ ಇದ್ದರು. ಆ ಸಂದರ್ಭದಲ್ಲಿ ಏನಾಯಿತು, ಒಂದೇನೋ ಒಂದು ಆಕಸ್ಮಿಕವಾಗಿ ನಮಗೆ ಒಂದು ಪ್ರತಿಬಂಧಕ ಬಂತು. ಪ್ರತಿಬಂಧಕ ಬಂದ ಕೂಡಲೇ ಅವರಿಗೆ ನಾನು ದಿನ ಅಲ್ಲಿ ಅವ್ರ ಹತ್ತಿರ ಹೋಗೋದು ಬರೋದು ಸೇವೆ ಮಾಡ್ತಾಯಿದ್ವಿ. ಮಾಡ್ತಾ ಇರುವಾಗ ಇವತ್ತು ಬರಲಿಲ್ಲ, ಯಾಕೆ ಬರಲಿಲ್ಲ ಏನೋ ಬಂದದ ಅಂತ ಹೇಳಿದ್ರು. ಹಾಗಾಗಿ ಎಷ್ಟೇ ದಿವಸ ಹಿಂಗೆ ವಿಚಾರ ಮಾಡ್ತಾ ನಾ ಇನ್ನು ಅವತ್ತಿನ ದಿವಸ ನಾಳೆ ನಮಗೆ ಆಶ್ರಮ ಆಗಬೇಕು. ಅಂಥ ಸಮಯದಲ್ಲಿ ಅವರಿಗೆ ರಾತ್ರಿ ಎಚ್ಚರಿಕೆ ತಪ್ಪಿ ಹೋಯಿತು. ಎಚ್ಚರಿಕೆ ತಪ್ಪಿದಾಗ ಅಲ್ಲಿಂದ ಎಷ್ಟೊತ್ತಾಗಿ 2-3 ಗಂಟೆ ಹೊತ್ತು ಆದಮೇಲೆ ಎಚ್ಚರಿಕೆ ಬಂತು. ಬಂದ ಮೇಲೆ ಅವ್ರ ತಂದೆ ಹೇಳಿದ, ಏನಪ್ಪ ನಾ ಎಲ್ಲೂ ಹೋಗಿಬಿಟ್ಟಿದ್ದೆ, ಏನೋ ಆಗಿ ಹೋಯಿತು, ಪುನಃ ದೇವರು ತಂದಿದ್ದಾನೆ ಅಂತ ತಿಳ್ಕೊಂಡು ಹೇಳಿ ಮರುದಿವಸವೇ ನಮಗೆ ಆಶ್ರಮ ಆಗುತ್ತೆ. ನಮಗೆ ಆಶ್ರಮ ಕೊಡೋದಕ್ಕೋಸ್ಕರನೇ ಅವರು ಬದುಕಿದ್ದು ಮುಂದೆ ನಮಗೆ ಅನುಗ್ರಹ. ಬೆಳಗ್ಗೆ ಬಂದ ಕೂಡಲೇ ಏನು ಮಾತೇ